ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಇವತ್ತು ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ಸ್ನಾನ ಮಾಡಿ ಮನೆಯೆಲ್ಲ ಅಂದರೆ ನಿನ್ನೆನೇ ಕ್ಲೀನ್ ಮಾಡಿದ್ದೆ. ಬಟ್ ದೇವ್ರ ಮನೆ ಕ್ಲೀನ್ ಮಾಡಿಲ್ಲಾಗಿತ್ತು. ದೇವ್ರ ಮನೆಯನ್ನ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಂಡು ಇವಾಗ ತಿಂಡಿ ಮಾಡೋಕೆ ಬಂದಿದ್ದೀನಿ. ನಾನು ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿಬಿಟ್ಟು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ವೀಡಿಯೋಸ್ನ ಮಾಡ್ದೇನೆ. ಆಲ್ರೆಡಿ ನನ್ನ ತಾಯಿ ಮನೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ವೀಡಿಯೋಗಳನ್ನ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರೋ ನಿಮ್ಮ ಫ್ರೆಂಡ್ಸ್ ಮತ್ತು ನನಗೆ ತಿಳಿದಂಥವರೆಲ್ಲ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ನನ್ನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಮನೆ ನಾನು ಬಂದಮೇಲೆ ಒಂದು 10 ಡೇಸ್ ಮೇಲೆ ನಾನು ಬಂದೆ ತಾಯಿ ಮನೆಯಿಂದ. ಇಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಗುಲಾಬಿ ಗಿಡ ಎಲ್ಲ ತೋರಿಸ್ತೀನಿ ನಾನು. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ. ಇವತ್ತು ನಾನು ಕಾಫಿ ಮಾಡ್ತಾ ಇದ್ದೀನಿ ಇವಾಗ. ಹಾಗೆ ರಾಗಿ ದೋಸೆ ಮಾಡಿದ್ದೀನಿ. ಭಟ್ಕಳದಿಂದ ಜೋನಿ ಬೆಲ್ಲ ತಂದಿದ್ದೀನಿ ನಾನು, ಅದನ್ನು ಹಾಕ್ಕೊಂಡು ತಿನ್ನಬೇಕು ಅಂತಲೇ ಮಾಡಿರೋದು. ಓಕೆ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ರಾಗಿ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಈ ರೆಸಿಪಿಯನ್ನು ನನ್ನ ರೆಸಿಪಿ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನನಗಂತೂ ತುಂಬಾ ಇಷ್ಟ. ಇದ್ರ ಜೊತೆ ಜೋನಿ ಬೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದನ್ನು ಹಾಕ್ಕೊಂಡು ತಿಂದ್ಬಿಟ್ಟು ನಂತರ ನಾನು ಪೂಜೆನ ಮುಗಿಸಿದೆ. ತುಂಬ ದಿನ ಆಗಿತ್ತು ಮನೆಯಲ್ಲಿ ಪೂಜೆ ಇಲ್ಲದೇ. ಯಾಕಂದರೆ ವೇಣು ಮನೆ ಪೂಜೆ ಮಾಡಲ್ಲ, ದೇವಸ್ಥಾನದ ಮಾತ್ರ ಪೂಜೆ ಮಾಡ್ತಾರೆ ಅವರು. ಅಡುಗೆ ಕೆಲಸ ಎಲ್ಲನೂ ಮುಗೀತು, ದೇವ್ರ ಪೂಜೆ ಅದು ಎಲ್ಲನೂ ಮುಗಿಸ್ಬಿಟ್ಟು ನಾನು ಇವಾಗ ಹೊರಗಡೆ ಕೆಲಸಕ್ಕೆ ಹೋಗೋಣ ಅಂತ ಇದ್ದೀನಿ. ಬಟ್ ಏನಾಗಿದೆ ಅಂದರೆ ತುಂಬಾ ಮಳೆ ಇದೆ ಇಲ್ಲಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಬೆಳಿಗ್ಗೆ ಸ್ವಲ್ಪ ಬಿಸಿಲು ಬಂದಿತ್ತು, ಮತ್ತು ಮಳೆ ಸ್ಟಾರ್ಟ್ ಆಯಿತು. ನನಗೆ ಇವಾಗ ಗುಲಾಬಿ ಕಡೆ ಹೋಗಬೇಕಾಗಿದೆ. ಯಾಕಂದರೆ ತುಂಬ ದಿನ ಆಯಿತು, ಅಲ್ಲಿ ಕಳೆ ತುಂಬಿದೆ. ಮತ್ತು ಹೂ ಕೂಡ ಇವನು ಕಿತ್ತಿಲ್ಲ, ವೇಣು ಹೂ ಕೂಡ ಕಿತ್ತು ಕೊಡಬೇಕು. ಅವನು ಬೈಕ್ ಸ್ವಲ್ಪ ಹಾಳಾಗಿತ್ತು, ರಿಪೇರಿ ಮಾಡ್ಕೊಳಕ್ಕೆ ಹೋಗಿದ್ದಾನೆ. ಸೊ ಹಾಗಾಗಿ ಇವಾಗ ಗುಲಾಬಿ ಹೂವನ್ನ ಕೀಳಬೇಕು, ಅದಕ್ಕೆ ಹೊರಟಿದ್ದೀನಿ ಇವಾಗ. ಮಳೆ ಇದೆ ಚಿಕ್ಕ ಚಿಕ್ಕದು, ನೋಡೋಣ, ಟ್ರೈ ಮಾಡ್ತೀನಿ. ಬಟ್ ಇಲ್ಲೊಂದು ಸಮಸ್ಯೆ ಏನು ಅಂತಂದರೆ, ನಮ್ಮ ಚಿಕ್ಕಮಗಳೂರಲ್ಲಿ ಸ್ವಲ್ಪ ಮಳೆ ಹೋಯಿತು ಅಂತಂದರೆ ಈ ಮಣ್ಣು ತುಂಬಾ ಕೆಸರು. ನಮ್ಮ ಭಟ್ಕಳ ಸೈಡೆಲ್ಲ ಗೊಜ್ಜು ಮಣ್ಣು ಇರೋದ್ರಿಂದ, ಅಂದರೆ ಗೊಜ್ಜು ಕಲ್ಲು ಮಿಕ್ಸ್ ಇರೋದ್ರಿಂದ ನಮಗೆ ಅಷ್ಟೊಂದು ಕಾಲೆಲ್ಲ ಹುಗಿಯೋದಿಲ್ಲ ನಾವು ಕೆಲಸ ಮಾಡುವಾಗ. ಬಟ್ ಇಲ್ಲಿ ಹಾಗಲ್ಲ, ತುಂಬ ಜಾರತ್ತೆ ಮಣ್ಣು, ಮತ್ತು ಕಾಲು ಹೂತ್ಕೊಳ್ಬೀಳುತ್ತೆ. ಹಾಗಾಗಿ ಅಲ್ಲಿ ಕಾಲಿಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾವು ನಮ್ಮ ಭಟ್ಕಳದಲ್ಲೆಲ್ಲ ಭತ್ತದ ಗದ್ದೆ ಇರುತ್ತಲ್ವ, ಆ ಥರ ಆಗುತ್ತೆ. ಹಾಗಾಗಿ ನನಗೆ ಇಲ್ಲಿ ಓಡಾಡೋಕ್ಕಂತೂ ತುಂಬಾ ಕಷ್ಟ. ಇಲ್ಲಿ ಕಪ್ಪು ಮಣ್ಣು ಬೇರೆ, ಪಟ್ ಅಂತ ಜಾರ್ಬಿಡ್ತೀವಿ ನಾವು. ಇನ್ನು ಮನೆಯಿಂದ ನಾನು ಸ್ವಲ್ಪ ವೀಳ್ಯದೆಲೆ ಬಳ್ಳಿಯನ್ನು ತೊಗೊಬಂದಿದ್ದೆ ನಾನು, ಅದನ್ನು ಕೂಡ ನೆಟ್ಟೆ ನಾನು. ಆಮೇಲೆ ಮತ್ತೊಂದು ಏನೋ ಒಂದು ಕೊತ್ತಂಬರಿ ಸೊಪ್ಪಿಂದು ಥರದ್ದೇ ಸೇಮು ಸ್ಮೆಲ್ ಬರುತ್ತೆ, ಅದು ಕೂಡ ಅಡುಗೆಗೆ ಯೂಸ್ ಮಾಡ್ತಾರೆ. ಅದ್ರ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಅದನ್ನು ಏನು ಅಂತ ಕಂಡುಹಿಡ್ಬಿಟ್ಟು ನಾನು ಹೇಳ್ತೀನಿ. ಆ ಗಿಡ ಕೂಡ ಆಮೇಲೆ ತೋರಿಸ್ತೀನಿ ನಾನು. ಅವನ್ನೆಲ್ಲ ನೆಟ್ಬಿಟ್ಟೆ. ಇವಾಗ ಗುಲಾಬಿ ಕಡೆ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನಾನು. ಆವಾಗ ನಿಮಗೊಂದು ಗುಲಾಬಿ ವಿಡಿಯೋ ಮಾಡಿ ತೋರಿಸ್ದೆ, ಅದ್ರದ್ದು ಕಸಿ ಎಕ್ಸ್ಟ್ರಾ ಟೊಂಗೆ ಇದ್ದದನ್ನು ಕಟ್ ಮಾಡಬೇಕು ಅಂತ. ಆವಾಗ ನೋಡಿ ಎಷ್ಟು ಕ್ಲೀನ್ ಇತ್ತು, ಇವಾಗ ಎಷ್ಟೊಂದು ಕಳೆ ಬೆಳ್ಕೊಂಡಿದೆ ಅಂತ ತೋರಿಸ್ತೀನಿ ನಮ್ಮ ಗುಲಾಬಿ ಹೊಲನ. ಇದು ದೇವಸ್ಥಾನದ ಮುಂದೆ ಎಷ್ಟೊಂದು ಕೆಸರಾಗಿದೆ ನೋಡಿ. ದೇವಸ್ಥಾನಕ್ಕೆ ಯಾರೋ ಬಂದಿದ್ರಂತೆ ಗಾಡಿ ತೊಗೊಂಡು. ಇದು ನಮ್ಮ ಗುಲಾಬಿ ಗಿಡ. ಆವಾಗ ನಾನು ನೆಟ್ಟಿದ್ದು ತೋರಿಸಿದ್ದೆ ನಿಮಗೆ. ಒಂದು ಸ್ವಲ್ಪನೂ ಕಳೆ ಇಲ್ಲಾಗಿತ್ತು. ಇವಾಗ ನೋಡಿ ಎಷ್ಟೊಂದು ಕಳೆ ಬೆಳ್ಕೊಂಡಿದೆ ಅಂತ. ಇವಾಗ ನಾನು ಇದೇ ಕೆಸರಲ್ಲೇ ನಿಂತ್ಬಿಟ್ಟು ಗುಲಾಬಿ ಹೂವನ್ನೆಲ್ಲ ಕೊಯ್ತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ತುಂಬ ಗುಲಾಬಿ ಹೂವು ವೇಸ್ಟ್ ಆಗಿದೆ. ವೇಣು ಕೊಯ್ಲಿಕ್ಕೆ ಯಾಕೋ ಹಿಂದೆ ಮುಂದೆ ನೋಡಿಬಿಟ್ಟು ಕೊಯ್ದೇ ಇಲ್ಲ. ಕಳೆ ನೋಡಿ ಎಷ್ಟೊಂದು ತುಂಬಿಕೊಂಡಿದೆ ಅಂತ. ಗಿಡ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಕಳೆನೆಲ್ಲ ನಾವು ಇವಾಗ ಕ್ಲೀನ್ ಮಾಡ್ಕೋಬೇಕು. ಮಳೆ ಏನಾದರೂ ಕಮ್ಮಿ ಆಯಿತು ಅಂದರೆ ಆರಾಮಾಗಿ ನಾವು ಕಳೆನ ತೆಗಿಬೋದು. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಇಷ್ಟು ಗುಲಾಬಿ ಹೂವು ಸಿಕ್ಕಿದೆ, ಬಟ್ ಇದರಲ್ಲಿ ತುಂಬ ವೇಸ್ಟ್ ಇದೆ. ಇವಾಗ ಇದನ್ನು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ. ಇದನ್ನು ಈ ರೀತಿ ಮೊಗ್ಗು ಇರುತ್ತಲ್ವ, ಈ ಥರ ಇರೋದನ್ನು ಮಾತ್ರ ಅಂಗಡಿಯವ್ರು ತೊಗೊಳ್ತಾರೆ. ಅರಳಿರೋ ಹೂವಂತನ ತಗೊಳ್ಳಲ್ಲ. ಅದು ಕೆಟ್ಟೋಗಿದೆ ಅಂತ ಅದನ್ನು ವಾಪಸ್ ಮಾಡ್ತಾರೆ. ಸೊ ನಾವು ಅದನ್ನೆಲ್ಲ ಕೊಡೋ ಹಾಗೆ ಇಲ್ಲ ಅವರಿಗೆ. ಹಾಗಾಗಿ ಇದು ನಾನಿವಾಗ ಬೇರೆ ಬೇರೆ ಮಾಡಿ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ. ನೋಡ್ಬೋದು ನೀವು, ಇದು ಅರಳಿರೋ ಹೂಗಳು. ಸೊ ನಾನು ಇವಾಗ ಅಂಗಡಿಗೆ ಕೊಡಲಿಕ್ಕೆ ಅಂತ ಇಷ್ಟು ಹೂವನ್ನು ಸಪ್ರೇಟ್ ಮಾಡಿದ್ದೀನಿ. ಒಂದು ಅರ್ಧ kg ಆಗ್ಬೋದು ಇದರಲ್ಲಿ ಅಷ್ಟೇ.
ಮಧ್ಯಾಹ್ನ ಒಂದು 4 ಗಂಟೆ ಆಗಿದೆ. ಇವಾಗ ನಾನು ಗುಲಾಬಿದು ಕಳೆ ಕೀಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಕಳೆ ಆಗಿದೆ, ನಿಮ್ಗೆ ಆವಾಗಲೇ ತೋರಿಸಿದೆ. ಹೂ ಕೊಯ್ಕೊಬಂದು ಇಟ್ಟೆ, ಅದನ್ನು ಸಪ್ರೇಟ್ ಕೂಡ ಮಾಡಿ ಇಟ್ಟೆ, ತೋರಿಸಿದೆ ನಿಮ್ಗಾಗಲೇ. ವೇಣು ಇನ್ನೂ ಕೂಡ ಬಂದಿಲ್ಲ, ಮಳೆ ಅಂತ ಅವನು ಛತ್ರಿ ಅಂದರೆ ರೈನ್ಕೋಟ್ ಏನೂ ಇಲ್ಲ, ಸೊ ಅಲ್ಲೇ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಇನ್ನು ಊಟ ಕೂಡ ಆಗಿಲ್ಲ, ಅದಕ್ಕೆ ಸ್ವಲ್ಪ ಜೋರು ಮಾಡಿದೆ. ಇದೇ ಥರ ಮಾಡ್ತಾ ಕೂತ್ಕೋತೀಯ ನೀನು, ಎಷ್ಟು ಕೆಲಸ ಆಯ್ತು ಇವಾಗ ನನಗೆ, ಇಲ್ಲಿ ಒಬ್ಬಳೇ ಇದ್ದೆ ನಾನು ಅಂತ ಬೈದೆ. ಸೊ ಇವಾಗ ಫೋನ್ ಮಾಡಿದ್ರು, ಸಕ್ಕರೆಪಟ್ಟಣಕ್ಕೆ ಹೋಗಿದ್ದಾರಂತೆ, ತರಕಾರಿ ತಗೊಬರ್ತಿದ್ದೀನಿ ಅಂತ ಅಂದರು. ನಾನು ರಾಗಿ ದೋಸೆ ಇಷ್ಟ ನನಗೆ, ರಾಗಿ ದೋಸೆ ತಿಂದೆ. ಆಮೇಲೆ ಈಗ ಹೊರಟಿದ್ದೀನಿ ನನಗೆ. ಮತ್ತೆ ನೋಡಿ, ನಾನು ಹೊರಟೆ ಅಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಅದೇ ರೀತಿ ನಿಮಗೆ ನಾನು ಜೋಳ ಬಿತ್ತಿದ್ರು, ನಾವು ಆ ದಿವಸ ನಾನು ತಾಯಿ ಮನೆಗೆ ಹೋಗೋದ್ರೊಳಗೆ ಬಿತ್ತಿದ್ರು ವೇಣು. ಇಲ್ಲಿ ನಿಮಗೆ ಕಾಣಿಸ್ಬೋದು, ನೇಗಿಲು ಅಂದರೆ ಎತ್ತನ್ನು ಅಲ್ಲಿ ಹಾಯಿಸ್ಬಿಟ್ಟು, ನೇಗಿಲು ಅಂತ ನಾನು ನಿಮಗೆ ಹಿಂದಿನ ವೀಡಿಯೋದೆಲ್ಲ ತೋರಿಸಿದ್ದೆ, ನೇಗಿಲು ಹೊಡೆಯೋದು ಅಂತಾರೆ, ಅದರಲ್ಲಿ ಹಾಯಿಸ್ಬಿಟ್ಟು ಆಮೇಲೆ ಅಲ್ಲಿ ಜೋಳದ ಬೀಜನ ಬಿತ್ತಿದ್ದು. ಇದು ಇವಾಗ ಇಷ್ಟು ಚೆನ್ನಾಗಿ ಸಸಿ ಬಂದಿದೆ. ಇದು ಇನ್ನೂ ಎತ್ತರ ಆಗುತ್ತೆ, ನಾನು ತೋರಿಸ್ತೀನಿ ಆಮೇಲೆ. ಆ ಕಡೆ ಹೊಲದಲ್ಲೆಲ್ಲ ಇದೆ. ಇದನ್ನೇ ಕೊಯ್ದುಬಿಟ್ಟು ನಾವು ದನಗಳಿಗೆ ಹಾಕೋದು. ಇದನ್ನು ಕೊಯ್ತಾ ಇದ್ದಾಗಲೂ ಮತ್ತೆ ಚಿಗುರಿ ಬರುತ್ತೆ ಇದು, ಸೊ ಅದನ್ನು ಮತ್ತೆ ಕಟ್ ಮಾಡಿ ದನಗಳಿಗೆ ಹಾಕೋದು. ಇದು ಮಳೆಗಾಲದಲ್ಲಿ ಇಲ್ಲಿ ದನಗಳಿಗೆ ಯೂಸ್ ಮಾಡ್ತಾರೆ. ಇನ್ನು ಬೇಸಿಗೆಯಲ್ಲಿ ಮಾಡಿದ್ದನ್ನು ಒಣಸಿ ಆನಂತರ ಅದನ್ನು ಗೊಣಬೆ ಅಂತ ಮಾಡಿರ್ತಾರೆ. ಅದನ್ನು ತೋರಿಸ್ತೀನಿ ಆಲ್ರೆಡಿ ವೀಡಿಯೋದಲ್ಲೆಲ್ಲ ನೀವು ನೋಡಿದ್ರೆ, ಧರ್ಮಣ್ಣ ಗೊಣಬೆ ಮಾಡಿದ್ದು ಹುಲ್ಲಿಂದೆಲ್ಲ. ಸೊ ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ಗ್ರೀನಾಗಿ, ತುಂಬ ಸೂಪರಾಗಿದೆ. ಇನ್ನೂ ಸಾಕಷ್ಟು ಇದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ನಾನು ಜಸ್ಟ್ ನಿನ್ನೆ ಅಷ್ಟೇ ಬಂದಿದ್ದು ತಾಯಿ ಮನೆಯಿಂದ. ತೋರಿಸ್ತೀನಿ. ಆ ಕಡೆ ಎಲ್ಲ ನಿಮ್ಗೆ ಕಾಣಿಸ್ತಾ ಇದೆ, ಫುಲ್ ತರಕಾರಿ ಅದು ಇದು ಎಲ್ಲ ಹಾಕಿದ್ದಾರೆ. ಎಲ್ಲನೂ ಒಂದಿನ ಮಳೆ ಸ್ವಲ್ಪ ಕಮ್ಮಿ ಆದಾಗ ಎಲ್ಲರ ಹೊಲಕ್ಕೆ ಹೋಗಿ ವಿಸಿಟ್ ಮಾಡಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಇವಾಗ ನಾನು ಕಳೆ ಕೀಳಬೇಕು, ಹೋಗ್ತಾ ಇದ್ದೀನಿ. ಮಳೆ ಸ್ಟಾರ್ಟ್ ಆಯಿತು ಆಲ್ರೆಡಿ, ಏನೇ ಆದರೂ ಕಳೆ ಕೀಳಲೇಬೇಕು ಇವಾಗ. ಸಂಜೆ 6 ಗಂಟೆ ಮೇಲೆ ನಾನು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಇವತ್ತಿನ ಕೆಲಸನ ಎಲ್ಲ ಮುಗಿಸ್ಕೊಂಡೆ. ಈಗ ನೈಟ್ ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾನು ಕಳೆ ತೆಗಿಲಿಕ್ಕೆ ಹೋದೆ. ವೇಣು ಬಂದುಬಿಟ್ಟು ಹೇಳಿದ್ರು, ಅದು ಗಿಡಗಳಿಗೆ ಗಾಳಿ ಆಡುತ್ತೆ, ಇವಾಗ ತುಂಬ ತೇವ ಇದೆ, ಇವಾಗ ತೆಗಿಯೋದು ಬೇಡ, ಇನ್ನೊಂದೆರಡು ದಿನ ಹೋಗಲಿ ಅಂದರು. ಸೊ ಇವತ್ತಿನ ಲೋಗನ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಲೋಗಲ್ಲಿ ಸಿಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್.